ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ರಾಜ್ಯದ ಹಲವೆಡೆ ರೈತರು ಆತಂಕದಲ್ಲಿದ್ದಾರೆ. ಇದೇ ವೇಳೆ ಕೊಪ್ಪಳ ಜಿಲ್ಲೆಯ ತರಲಕಟ್ಟಿ ಗ್ರಾಮದಲ್ಲಿ ಮಳೆಯಾಗಲೆಂದು ಗ್ರಾಮಸ್ಥರು ಸಂಪ್ರದಾಯಬದ್ಧವಾಗಿ ವಿಶೇಷ ಧಾರ್ಮಿಕ ಆಚರಣೆ ನಡೆಸಿದ್ದಾರೆ. ಗ್ರಾಮದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಹಾಗೂ ಶ್ರೀ ಮಾರುತೇಶ್ವರ ಸ್ವಾಮಿಗೆ 101 ಕೊಡಗಳಿಂದ ಮಹಾಜಲಾಭಿಷೇಕ ನೆರವೇರಿಸಿ ವರುಣ ದೇವನ ಕೃಪೆಗೆ ಪ್ರಾರ್ಥಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ತರಲಕಟ್ಟಿ ಗ್ರಾಮದಲ್ಲಿ ಮಳೆಯಾಗಲೆಂದು ಭಕ್ತಿಭಾವದಿಂದ ವಿಶೇಷ ಜಲಾಭಿಷೇಕ ನಡೆಯಿತು. ಗ್ರಾಮದ ಆರಾಧ್ಯ ದೈವಗಳಾದ ಶ್ರೀ ಶರಣಬಸವೇಶ್ವರ ಹಾಗೂ ಶ್ರೀ ಮಾರುತೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ 101 ತುಂಬಿದ ಕೊಡಗಳೊಂದಿಗೆ ಮಹಾಜಲಾಭಿಷೇಕ ನೆರವೇರಿಸಲಾಯಿತು. ಗ್ರಾಮದ ಯುವಕರು, ಹಿರಿಯರು ಹಾಗೂ ಮುಖಂಡರು ಮೈಲಿಗೆ ಮಡಿಯನ್ನು ಪಾಲಿಸಿ ಶುದ್ಧಾಚಾರ ಮತ್ತು ಭಕ್ತಿಭಾವದಿಂದ ಈ ಸೇವೆಯಲ್ಲಿ ಭಾಗವಹಿಸಿದರು. ಗ್ರಾಮದ ನೀರಿನ ಹೊಂಡದಿಂದ ದೇವಾಲಯದವರೆಗೆ ಮಾನವ ಸರಪಳಿ ನಿರ್ಮಿಸಿ ಒಬ್ಬರಿಂದ ಮತ್ತೊಬ್ಬರಿಗೆ ಕೈಮಾರಾಗಿ ಕೊಡಗಳನ್ನು ಸಾಗಿಸುವ ಮೂಲಕ ಜಲವನ್ನು ದೇವರ ಸನ್ನಿಧಿಗೆ ತಲುಪಿಸಲಾಯಿತು. ಒಂದು ಹೆಜ್ಜೆಯನ್ನು ಕದಲಿಸದೆ ಶಿಸ್ತು ಮತ್ತು ಭಕ್ತಿಯಿಂದ ನಡೆಸಿದ ಈ ಸೇವೆ ಗ್ರಾಮಸ್ಥರ ಐಕ್ಯತೆ ಹಾಗೂ ಧಾರ್ಮಿಕ ನಂಬಿಕೆಗೆ ಸಾಕ್ಷಿಯಾಯಿತು. ಜಲಾಭಿಷೇಕದ ವೇಳೆ ಭಕ್ತರು ದೇವರ ನಾಮಸ್ಮರಣೆ ಮಾಡುತ್ತಾ ಉತ್ತಮ ಮಳೆ, ಸಮೃದ್ಧ ಬೆಳೆ, ರೈತರ ಸಂಕಷ್ಟ ನಿವಾರಣೆ ಹಾಗೂ ಸಕಲ ಜನರ ಸುಖ ಶಾಂತಿಗಾಗಿ ಪ್ರಾರ್ಥಿಸಿದರು. ಗ್ರಾಮದಲ್ಲಿ ನಡೆದ ಈ ಅಪರೂಪದ ಧಾರ್ಮಿಕ ಆಚರಣೆ ಸ್ಥಳೀಯರ ಗಮನ ಸೆಳೆಯುವುದರ ಜೊತೆಗೆ ಸಂಪ್ರದಾಯ ಮತ್ತು ಭಕ್ತಿಯ ಅನನ್ಯ ಸಮ್ಮಿಲನಕ್ಕೆ ಸಾಕ್ಷಿಯಾಯಿತು. ವರುಣ ದೇವನ ಕೃಪೆಯಿಂದ ಉತ್ತಮ ಮಳೆಯಾಗಿ ರೈತರ ಬದುಕು ಹಸನಾಗಲಿ ಎಂಬುದು ಗ್ರಾಮಸ್ಥರ ಪ್ರಾರ್ಥನೆಯಾಗಿದೆ. ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. 18 ಅಪ್ಡೇಟ್ಸ್ ಪಂಚಾಯತ್ನಿಂದ ಪಾರ್ಲಿಮೆಂಟ್ವರೆಗೂ.